ಧರ್ಮಸ್ಥಳದಲ್ಲಿ ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಹಾಕಿರುವಂತಹ ಎಸ್ಐಟಿ ವೈದ್ಯರು ಹಾಗೂ ಎಫ್ಎಸ್ಎಲ್ ಟೀಮ್ ಹಿಂದೆ ಬಿದ್ದಿದೆ. ಮೂಳೆ ಮರ್ಮ ಭೇದಿಸುವುದಕ್ಕೆ ಹೊಸ ಪ್ಲಾನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ತಿಮರೋಡಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಕಾಡಿನೊಳಗೆ ಹುಡುಕಾಟ, ಮಣ್ಣಿನಲ್ಲಿ ಶೋಧ, ಗುಂಡಿ ಅಗೆಯೋದು, ಮುಚ್ಚೋದು, ಹೀಗೆ ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಸರ್ಕಸ್ ಮಾಡುತ್ತಿರುವ ಎಸ್ಐಟಿ ಕಡೆಗೆ ಮಾಸ್ಕ್ ಮ್ಯಾನ್ ಸುತ್ತಲೇ ಸುತ್ತಕೊಂಡಿದೆ. ಸಮಾಧಿ ಅಗೆಯೋದನ್ನ ನಿಲ್ಲಿಸಿದ ಬಳಿಕವೂ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಯುತ್ತಲೇ ಇದೆ. ಇಂದು ಕೂಡ ಖುದ್ದು ಎಸ್ಐಟಿ ಮುಖ್ಯಸ್ಥರೇ ಮಾಸ್ಕ್ ಮ್ಯಾನ್ನನ್ನ ವಿಚಾರಣೆ ಮಾಡಿದ್ರು. ಹೆಜ್ಜೆ ಹೆಜ್ಜೆಗೂ ನಿಗೂಢವಾಗ್ತಿರೋ ಧರ್ಮಸ್ಥಳ ರಹಸ್ಯ ಭೇದಿಸಲು ಹೊಸ ತಂತ್ರ ಮಾಡುತ್ತಲೇ ಇದೆ. ಒಂದು ಕಡೆ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡುತ್ತಿರುವಾಗಲೇ ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಿದೆ. ಡಾಕ್ಟರ್, ವಿಧಿವಿಜ್ಞಾನ ತಜ್ಞರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಸಭೆ ಮಾಡಿದ್ರು. ಸಭೆ ಹೊತ್ತಿಗೆ ಕಚೇರಿಗೆ ಬಂದ ಮಾಸ್ಕ್ ಮ್ಯಾನ್ನಿಂದ ಮತ್ತಷ್ಟು ಮಾಹಿತಿ ಸಂಗ್ರಹಿಸಿದ್ರು. ಶವಗಳನ್ನು ಹೂತು ಹಾಕಿರುವ ಸ್ಥಳದ ನಿಖರತೆ ಬಗ್ಗೆಯೇ ಹೆಚ್ಚು ಪ್ರಶ್ನೆ ಹಾಕಲಾಯಿತು. ಹಾಗೆ ಈಗಾಗಲೇ ಅಗೆದಿರುವ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಯಿತು. ಹಾಗೆ ಮಣ್ಣಿನೊಳಗೆ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆಯೂ ತನಿಖೆ ನಡೆದಿದೆ. ವಿಧಿವಿಜ್ಞಾನ ತಜ್ಞರನ್ನು ಎಸ್ಐಟಿ ಸಂಪರ್ಕಿಸಿದೆ. ಅನಾಮಿಕ ಶವಗಳ ಪೋಸ್ಟ್ ಮಾರ್ಟಂ ನಡೆಸಿದ್ದ ಫೋರೆನ್ಸಿಕ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿಯಿಂದ ಮಾಹಿತಿ ಸಂಗ್ರಹಿಸಿದೆ. ಪೋಸ್ಟ್ ಮಾರ್ಟಂ ವರದಿಯ ದಾಖಲೆಗಳನ್ನು ಆಧರಿಸಿ ಡಾಕ್ಟರ್ ಶೆಟ್ಟಿಗೆ ಪ್ರಶ್ನೆ ಹಾಕಿದೆ. ಹಾಗೆ ಬೆಳ್ತಂಗಡಿ ತಾಲೂಕು ವೈದ್ಯಾಧಿಕಾರಿಯಿಂದಲೂ ಮಾಹಿತಿ ಸಂಗ್ರಹಿಸಿದೆ. ಮಣ್ಣಿನಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಾಗಿ ಕರಗಿರುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ದು, ಮಾಸ್ಕ್ ಮ್ಯಾನ್ ತೋರಿಸಿದ್ದ ಜಾಗಗಳಲ್ಲಿ ಮೂಳೆಗಳು ಕರಗಿದೆಯಾ ಎಂಬ ಬಗ್ಗೆ ಅಧ್ಯಯನವನ್ನೂ ಮಾಡಲಾಗ್ತಿದೆ. ಎಫ್ಎಸ್ಎಲ್ಗೆ ಕಳಿಸಿರುವ ಮಣ್ಣಿನ ಸ್ಯಾಂಪಲ್ಗಳಿಂದ ಕೆಲ ದಿನಗಳಲ್ಲೇ ಉತ್ತರ ಸಿಗುವ ಸಾಧ್ಯತೆಗಳಿವೆ. ಹಾಗೆ ಸೋಮವಾರದಿಂದ ಮತ್ತೆ ಸ್ಥಳ ಮಹಜರು ಮಾಡುವ ಬಗ್ಗೆಯೂ ಎಸ್ಐಟಿ ಕಚೇರಿಯಲ್ಲಿ ಚಿಂತನೆಗಳು ನಡೆದಿವೆ. ಒಂದು ಕಡೆ ವಿಚಾರಣೆ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಕಾನೂನು ಕ್ರಮಗಳೂ ಕೂಡ ಆಗ್ತಿವೆ. ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಉಜಿರೆಯಲ್ಲಿ ನಿನ್ನೆ ತಿಮರೋಡಿ ಅರೆಸ್ಟ್ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಎಫ್ಐಆರ್ ಆಗಿದೆ. ಮಟ್ಟಣ್ಣನವರ್, ತಿಮರೋಡಿ, ಜಯಂತ್ ಸೇರಿ ಒಟ್ಟು 30 ಜನರ ಮೇಲೆ ಕೇಸ್ ಆಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ 3 ಜೈಲಿಗೆ ಕಳುಹಿಸಲಾಗಿದೆ. ಇದೀಗ ಹೊಸ ಎಫ್ಐಆರ್ ಆಗಿದ್ದು, ತಿಮರೋಡಿಗೆ ಜಾಮೀನು ಸಿಕ್ಕರೂ ಬಾಡಿ ವಾರೆಂಟ್ ಮೇಲೆ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ. ಈ ಮಧ್ಯೆ ತಮ್ಮ ಮೇಲೆ ಎಫ್ಐಆರ್ ಆಗಿರೋ ಕಾರಣಕ್ಕೆ ಪೊಲೀಸರ ಮುಂದೆ ಸರೆಂಡರ್ ಆಗಲು ಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ವಾಪಸ್ ಹೋಗಿದ್ದಾರೆ. ಆನ್ಲೈನ್ನಲ್ಲಿ ಎಫ್ಐಆರ್ ಅಪ್ಲೋಡ್ ಆಗದ ಕಾರಣಕ್ಕೆ ವಾಪಸ್ ಕಳುಹಿಸಲಾಗಿದೆ. ನೋಟಿಸ್ ಸಿಕ್ಕ ಕೂಡಲೇ ಬರುವುದಾಗಿ ಹೇಳಿರುವ ಮಟ್ಟಣ್ಣನವರ್ ಭಯಪಡಿಸೋ ಕೆಲಸ ಆಗ್ತಿದೆ, ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ. ಪೊಲೀಸರ ಒಂದು ಏನು ಬಜೆಟ್ ಉಳಿಸೋದಕ್ಕೆ, ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ. ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ, ನೋಡೋಣಂತೆ. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಇದೆಲ್ಲವೂ ನಡೆಯುತ್ತಿರುವಾಗಲೇ ವಿಧಾನಸೌಧದಲ್ಲೂ ಧರ್ಮಸ್ಥಳ ಪ್ರಕರಣ ಮಾರ್ದನಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಿಮರೋಡಿ ಬಳಿ ಏನ್ ದಾಖಲೆ ಇದೆ, ಹಾಗಾಗಿ ಒದ್ದು ಒಳಗಾಕಿದ್ದೇವೆ ಎಂದಿದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ PL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒದ್ದು ಒಳಗಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗ್ಲಿ ಲೀಡ್ರು, ಏನ್ ದಾಖಲೆ ಇದೆ ಅವನ ಹತ್ರ? ಡಿಕೆ ಶಿವಕುಮಾರ್ ಹೀಗೆ ಬಿಜೆಪಿ ನಾಯಕ BL ಸಂತೋಷ್ ಪರ ಮಾತನಾಡುತ್ತಿರುವಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನೇ ನಡೆಸುತ್ತಿದ್ದಾರೆ. ಎಡಪಂಥೀಯರು ಕಮ್ಯುನಿಸ್ಟ್ಗಳ ಒತ್ತಡಕ್ಕೆ ಮಣಿದು ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ಮೇಲೂ ರಾಜಕೀಯ ಮಾಡುತ್ತಿರೋದು ನೋಡಿದ್ರೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಪ್ರಹಾರ ಮಾಡುವುದೇ ಸರ್ಕಾರದ ಉದ್ದೇಶ ಎಂಬಂತೆ ಭಾಸವಾಗುತ್ತಿದೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರೀಗ ಮಾಸ್ಕ್ ಅನ್ನ ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ.
ಧರ್ಮಸ್ಥಳ ವಿಚಾರವಾಗೇ ಮಾತನಾಡಿದ ಮಾಜಿ ಸಂಸದೆ ನಟಿ ರಮ್ಯಾ, ಎಸ್ಐಟಿ ವರದಿ ಬರೋವರೆಗೂ ಕಾಯೋದು ಸೂಕ್ತ, ಈಗಲೇ ಯಾವುದೇ ನಿರ್ಧಾರ ಅನಗತ್ಯ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SIT ನಲ್ಲಿ ತುಂಬಾ ನಂಬಿಕೆ ಇದೆ, ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಈ ಮಧ್ಯೆ ಸುಜಾತಾ ಭಟ್ ಆರೋಪ ಸತ್ಯಾಸತ್ಯತೆಗಳ ಬಗ್ಗೆಯೂ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಡಿಜಿ ಆದೇಶದ ಮೇರೆಗೆ ಸುಜಾತಾ ಭಟ್ ದೂರಿನ ಬಗ್ಗೆಯೂ ಎಸ್ಐಟಿ ವಿಚಾರಣೆ ಮಾಡಲು ನಿರ್ಧರಿಸಿದೆ. ಸುಜಾತಾ ಭಟ್ ಹೇಳಿಕೆಗಳು, ನಡವಳಿಕೆಗಳಿಂದಾಗಿ ಎಸ್ಐಟಿಗೆ ಗೊಂದಲ ಎದ್ದಿದೆ. ನೋಟಿಸ್ ನೀಡಿ ಕರೆಸಿ ವಿಚಾರಣೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಸುಜಾತಾ ಭಟ್ ಹೇಳೋದ್ರಲ್ಲಿ ಸತ್ಯವೇ ಇಲ್ಲ ಅಂತಿದ್ದಾರೆ ಸಹೋದರ. ಅಷ್ಟೇ ಅಲ್ಲ, ಅನನ್ಯ ಭಟ್ ಹೆಸರಿನ ಮಗಳಿರೋದೇ ಗೊತ್ತಿಲ್ಲ ಅಂತಾರೆ ಸಹೋದರ. ತನಕ ಬಂದಾಗ್ಲೂ ನನ್ನ ಹತ್ರ ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳು MBBS ಕಲ್ತಿದ್ದಾಳೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ, ಇದಕ್ಕೆ ಹೋಗಲಿಲ್ಲ, ಅಲ್ಲಿ ನಮ್ಮ ಹತ್ರ ಯಾರ ಹತ್ರನೂ ಹೇಳಲಿಲ್ಲ. ಅವಳಿಗೆ ಮದುವೆ ಆದ ವಿಚಾರನೂ ಹೇಳಲಿಲ್ಲ. ನಾನು ಅವನೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದಷ್ಟೇ, ಯಾರು ಅಂತ ನಾವು ಕೇಳಲಿಲ್ಲ. ಒಟ್ಟು ಯಾರೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದು ಅಷ್ಟೇ ವಿಷಯ ಗೊತ್ತು. ಧರ್ಮಸ್ಥಳದ ಸುತ್ತಲೂ ಹೀಗೆಲ್ಲ ಬೆಳವಣಿಗೆಗಳು ನಡೆಯುವಾಗಲೇ ರಾಜ್ಯಾದ್ಯಂತ ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಹೋರಾಟಗಳು ನಡೆಯುತ್ತಿವೆ. ಧರ್ಮಸ್ಥಳ ಪರವಾಗಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡುತ್ತಿದ್ದಾರೆ, ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ರು. ತುಮಕೂರಿನ ಸೋಮೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿದ್ರು. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ಧರ್ಮಸ್ಥಳ ಪರವಾಗಿ ಪ್ರತಿಭಟನೆ ನಡೆಸಲಾಯಿತು. ಹಾಗೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಪಾಲ್ಗೊಂಡಿದ್ದರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಇತ್ತೀಚೆಗೆ ಖಂಡಿಸಿ ಸರ್ಕಾರವೂ ಕೂಡ ಯಾರೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಯೂಟ್ಯೂಬರ್ ಇರ್ತಾರೆ ಅವರನ್ನು ಕೂಡ ನಿನ್ನೆ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನೊಂದೆಡೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬೆಂಗಳೂರು ವಕೀಲರಿಂದ ಧರ್ಮಸ್ಥಳ ಜಾಥಾ ಹಮ್ಮಿಕೊಳ್ಳಲಾಗಿದೆ. ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಹೆಸರಲ್ಲಿ ಜಾಥಾ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.